ಹಾಯ್ ಹಾಲ್ ಖುಷಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾನು ಹಸಿ ತೊಗರಿಕಾಳು, ಏಕೆಂದರೆ ಇದು ಹಸಿ ತೊಗರಿಕಾಳು ಸೀಸನ್, ಸೊ ಹಸಿ ತೊಗರಿಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ 2 ಸಣ್ಣ ಗಾತ್ರದ ಈರುಳ್ಳಿನ ಹೆಚ್ಚಿಟ್ಕೋಬೇಕು. ಅದ್ರ ಜೊತೆಗೆ ಟೊಮೊಟೊ 2 ಸಣ್ಣ ಗಾತ್ರದ ಟೊಮೊಟೊನೂ ಕೂಡ ಹೆಚ್ಚಿಟ್ಕೊಳ್ಬೇಕು. ಅದ್ರ ಜೊತೆಗೆ ಮುಳುಗಾಯಿ, ಇದು ಹಸಿ ತರಕಾರಿ ಸಾಂಬಾರಾಗಿರೋದ್ರಿಂದ, ಹಸಿ ಕಾಳು ಸಾಂಬಾರಾಗಿರೋದ್ರಿಂದ ಸೊ ನೀವು ಮುಳುಗಾಯಿ, ಆಲೂಗೆಡ್ಡೆ ಎಲ್ಲ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸಾಂಬಾರು. ಅದಾದ ನಂತರ ಇಲ್ಲಿ ನಾನು ಒಂದು ಪ್ಲೇಟಿಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ ಮತ್ತು ತೆಂಗಿನ ತುರಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಬೀನ್ಸು, ಹಸಿ ತೊಗರಿಕಾಳು ಮತ್ತು ಮುಳುಗಾಯಿ, ಉದ್ದೆನೇ ಮುಳುಗಾಯಿ, ಬದನೆಕಾಯಿನ ತೊಗೊಂಡಿದ್ದೀನಿ. ಈಗ ನಾನು ರುಬ್ಬಕ್ಕೆ ಈರುಳ್ಳಿ, ಟೊಮೊಟೊ, ತೆಂಗಿನ ತುರಿ, ಹಸಿ ತೆಂಗಿನ ತುರಿ ಮತ್ತು ಕೊತ್ತಂಬರಿ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಎತ್ತಿಟ್ಕೊಂಡು ರುಬ್ಬಕ್ಕೆ ಹಾಕಿ ಖಾರದ ಪುಡಿ, ಸಾಂಬಾರು ಪುಡಿಯಾಗಿ ರುಬ್ಕೊಂಡಿದ್ದೀನಿ. ನಂತರ ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಚಿಟಿಕೆ ಸಾಸಿವೆ, ಕರಿಬೇವು, ಈರುಳ್ಳಿ, ಸ್ವಲ್ಪ ಟೊಮೊಟೊ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ನೀವು ಅದ್ರ ಜೊತೆಗೆ ಇದೆಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಆದ ನಂತರ ಇದಕ್ಕೆ ನೀವು ಹೆಚ್ಚಿಟ್ಕೊಂಡಿರೋ ಬೀನ್ಸು ಮತ್ತು ಹಸಿ ಕಾಳು, ತೊಗರಿಕಾಳು ತೊಗೊಂಡಿದ್ರಲ್ಲ ಅದು, ಮತ್ತು ಮುಳುಗಾಯಿ ಎಲ್ಲ ಹಾಕಿ ಎಣ್ಣೆಲಿ ಫ್ರೈ ಮಾಡಿ, ಇದಾದ ನಂತರ ರುಬ್ಬಿದೆಯಲ್ಲ ಖಾರ, ಆ ರುಬ್ಬಿರೋ ಖಾರ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೋಬೇಕು. ಈ ಖಾರಕ್ಕೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನಂತರ ಇದನ್ನು ಕುದಿಬೇಕು. ಕಾಳೆಲ್ಲ ಲೋ ಫ್ಲೇಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಾದ ನಂತರ ಮುದ್ದೆ ಮಾಡಿಕೊಂಡು, ಹಸಿ ಕಾಳಿಗೆ ಮುದ್ದೆ ತುಂಬ ರುಚಿಯಾಗಿರುತ್ತೆ.